ರೇಣುಕಾ ಸ್ವಾಮಿ ಬಾಡಿ ಡಿಸ್ಪೋಸ್ಗೆ ದರ್ಶನ್ ಮನೆಯಲ್ಲೇ ಸ್ಕೆಚ್ ಹಾಕಿದ್ರು. ಅಂದು ಸ್ವಾಮಿ ಕೊಲೆ ಮಾಡಿ ಮನೆಗೆ ದೌಡಾಯಿಸಿದ್ರು ದರ್ಶನ್. ಭಯದಿಂದಾನೇ RR ನಗರದ ಮನೆಗೆ ಬರ್ತಾರೆ. ದರ್ಶನ್ ಜೊತೆಗೆ ಅವರ ಸ್ನೇಹಿತ ವಿನಯ್ ಕೂಡ ನಿವಾಸಕ್ಕೆ ಬಂದಿದ್ರು. RR ನಗರದಲ್ಲಿರುವ ಐಡಿಯಲ್ ಹೋಮ್ಸ್ ನಲ್ಲಿರುವಂತಹ ಮನೆ. ರೇಣುಕಾ ಸ್ವಾಮಿ ಮೃತದೇಹವನ್ನ ಏನ್ ಮಾಡಬೇಕು, ಶವವನ್ನ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಎಂಬ ಬಗ್ಗೆ ಪ್ಲಾನ್ ಮಾಡ್ತಾರೆ. ದರ್ಶನ್ ಹೆಸರು ಹೊರಬರದಂತೆ ಏನ್ ಮಾಡಬೇಕು, ಈ ಎಲ್ಲಾ ವಿಚಾರವನ್ನ ವಿನಯ್ ಜೊತೆ ಚರ್ಚೆ ಮಾಡ್ತಾರೆ ದರ್ಶನ್. ಮನೆಯ ಕೆಲಸಗಾರ ಪವನ್ಗೆ 30 ಲಕ್ಷವನ್ನ ನೀಡ್ತಾರೆ. ಶವವನ್ನ ಮೋರಿಗೆ ಬಿಸಾಡೋದಕ್ಕೆ 30 ಲಕ್ಷ ರೂಪಾಯಿ ಹಣವನ್ನ ನೀಡಿದ್ರು ದರ್ಶನ್. ಪಕ್ಕಾ ಪ್ಲಾನ್ ಮಾಡಿ ಮೈಸೂರಿಗೆ ಶೂಟಿಂಗ್ಗೆ ಹೋಗಿದ್ರು ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ರೇಣುಕಾ ಸ್ವಾಮಿಯನ್ನ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಲ್ಲದೆ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಪ್ಲಾನ್ ಮಾಡಿರ್ತಾರೆ ದರ್ಶನ್ ಅಂಡ್ ಗ್ಯಾಂಗ್. ರೇಣುಕಾ ಸ್ವಾಮಿ ಬಾಡಿ ಡಿಸ್ಪೋಸ್ಗೆ ದರ್ಶನ್ ಮನೆಯಲ್ಲೇ ಸ್ಕೆಚ್ ರೆಡಿ ಆಗಿರುತ್ತೆ. ಅವತ್ತು ಸ್ವಾಮಿಯ ಕೊಲೆ ಮಾಡಿ ಭಯದಿಂದಾನೇ RR ನಗರದ ನಿವಾಸಕ್ಕೆ ಓಡೋಡ್ ಬರ್ತಾರೆ ದರ್ಶನ್ ಅವರು. ಅದಾದ ನಂತರ ನನ್ನ ಹೆಸರು ಇದರಲ್ಲಿ ಬರಬಾರ್ದು, ಆ ರೀತಿಯಾಗಿ ಆಗ್ಬೇಕಂದ್ರೆ ಏನ್ ಮಾಡಬೇಕು ಅನ್ನೋದರ ಬಗ್ಗೆ ಸ್ನೇಹಿತರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ. ಫೈನಲಿ ಸಿಕ್ಕಾಕೊಂಡಿದ್ದಾರೆ ದರ್ಶನ್, ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಈಗ 20ನೇ ತಾರೀಕಿನವರೆಗೂ ಕೂಡ ವಿಚಾರಣೆ ಕಂಟಿನ್ಯೂ ಆಗಿ ನಡೆಯುತ್ತೆ. ಸಾಕ್ಷ್ಯಾಧಾರಗಳು ಲಭ್ಯ ಆದಲ್ಲಿ ಮುಗಿದೋಯ್ತು ದರ್ಶನ್ ಕತೆ. ಒಂದು ಕಡೆ ಚಿತ್ರರಂಗದಿಂದ ಬ್ಯಾನ್ ಆಗ್ತಾರೆ, ಮತ್ತೊಂದು ಕಡೆ ಜೈಲು ಕಂಬಿಯನ್ನ ಎಣಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ.